ಈಗ ಒಂದು ಬೆಂಗಳೂರು ಹಾಳಾಗ್ತಿರೋದು ಬೇರೆ ಬೇರೆ ಕಡೆಯಿಂದ ಜನ ಬಂದಿರೋದ್ರಿಂದ. ಪಾಯಿಂಟ್ ನಂಬರ್ 1. ಬೇರೆ ಬೇರೆ ಕಡೆಯಿಂದ ಜನ ಬಂದಿರೋದು ಏನಾಗ್ತಿದೆ, ಈ ಹಳೆ ಬೆಂಗಳೂರು ಬಿಟ್ಟು ವೈಟ್ ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ ಈ ಥರ ಎಲ್ಲ ಎಕ್ಸ್ಪಾಂಡ್ ಆಗ್ತಾ ಹೋಗ್ತಿದೆ. ಅದಕ್ಕೆ ತಕ್ಕಂಗೆ ಡಿಫಾರೆಸ್ಟೇಷನ್ ಸಿಕ್ಕಾಪಟ್ಟೆ ಆಗ್ತಿದೆ. ಇದು ಒಂದು ರೀಸನ್ನು. ಇನ್ನೊಂದು ರೀಸನ್ನು ಟೆಕ್ನಾಲಜಿ. ಈ ಟೆಕ್ನಾಲಜಿ ಅಂತ ಮಾತಾಡ್ಬೇಕಾದ್ರೆ ಬಿಡದಿನ ಕಂಪ್ಲೀಟ್ AI ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತ ಓಡಾಡ್ತಿದ್ದಾರೆ. ಇದು ಎಷ್ಟು ಸರಿ? ಇದು ಎಲ್ಲಿಗೆ ಹೋಗ್ತಿದೆ ಪ್ರಕೃತಿ? ಏನು ಕತೆ? ಸರಿ ನೋಡಿ, ನಮ್ಮ ಬೆಂಗಳೂರಿನ ಸ್ಥಾಪಕದ ಅಂದರೆ ನಮ್ಮ ಒಬ್ಬ ಸ್ಥಾಪಕರ್ತ ಅಂತ ನಾವೇನು ಹೇಳ್ತೀವಿ, ಕೆಂಪೇಗೌಡರು 1537ನೇ ಇಸ್ವಿನಲ್ಲಿ 14 ಸಂಕ್ರಮಣ ದಿವಸ, ಜನವರಿ 14ನೇ ದಿವಸ, ಸಂಕ್ರಮಣ ದಿವಸ ಒಂದು ಗುದ್ಲಿ ಪೂಜೆ ಮಾಡಿ 4 ಎತ್ತುಗಳನ್ನು ಬಿಟ್ಟಿರುವಂಥ ನಮಗೆ ಇತಿಹಾಸದ ಕಥೆ ಗೊತ್ತು. ಆ ಎತ್ತುಗಳು ಎಲ್ಲಿ ಕೊನೆಗೆ ನಿಲ್ತವೆ ಆ ಜಾಗಗಳಲ್ಲಿ ಕಾವಲು ಗೋಪುರನ ಕಟ್ಟಿದ್ರು. ಇಲ್ಲಿಂದ ನಮ್ಮ ಇಷ್ಟು ನಮ್ಮ ಜನವಸತಿ ಪ್ರದೇಶ, ಇದು ನಮ್ಮ ನಗರ, ಇಷ್ಟು ನಾವು ನಮ್ಮ ಕೋಟೆ ಕಟ್ಕೊಂಡು ನಮ್ಮ ಜನಗಳನ್ನು ಇದು ಮಾಡಬೇಕು ಅಂತ ಒಂದು ಬೌಂಡ್ರಿನ ಫಿಕ್ಸ್ ಮಾಡಿಕೊಂಡ್ರು. ಅದು ಆಚೆ ನಂತರ ಏನಾಗಿತ್ತು, ಎಲ್ಲ ವನ್ಯಜೀವಿಗಳು, ಅರಣ್ಯ ಪ್ರದೇಶ ಈ ಥರ ಆಗಿತ್ತು. ಕೆರೆಗಳು, ಕುಂಟೆಗಳು, ಹಳ್ಳಿ ಈ ಥರ ಆಯಿತು. ಈಗ ನಾವು ಮುಂಚೆ ಇವಾಗ ನಾವು ಎಕ್ಸಾಂಪಲ್ಲು KR ಪುರಂ ಆ ಕಡೆ ಎಲ್ಲ ಬೆಂಗಳೂರು ಗ್ರಾಮಾಂತರ ಅಂತ ಇದ್ರು. ಇವಾಗ ಹೊಸಕೋಟೆಗೆ ಹೋಗ್ಬಿಟ್ಟಿದ್ದೀವಿ ಬೆಂಗಳೂರು ಗ್ರಾಮಾಂತರಕ್ಕೆ. ಹೌದು. KR ಪುರ ಬೆಂಗಳೂರು ಗ್ರಾಮಾಂತರ ಅಂತಿದ್ರು. ಆಮೇಲೆ ಯಲಹಂಕ ಬೆಂಗಳೂರು ಗ್ರಾಮಾಂತರ ಅಂತಿದ್ರು. ನೀವು ಇಲ್ಲಿ ಹೆಬ್ಬಾಳ ದಾಟಿದ್ರೆ ಸಾಕು, ನಿಮಗೆ ಯಾರಿಗೂ ಅಲ್ಲಿ ಹೋಗೋಕ್ಕೆ ಭಯ ಬೀಳ್ತಾಯಿದ್ರು. ಮತ್ತು ಇನ್ನೊಂದು ಏನಂದರೆ ಆ ಕಡೆ ಎಲ್ಲ ಜಾಸ್ತಿ ನಿಮಗೆ ಬರೀ ಕೈಗಾರಿಕೆ ಪ್ರದೇಶಗಳು ಯಾವುದೂ ಇರಲಿಲ್ಲ, ಯಾವುದು ಸ್ಮಾರ್ಟ್ ಸಿಟೀಸ್ ಇರಲಿಲ್ಲ, ಎಲ್ಲ ಬಂದು ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇದ್ದಂಥ ಪ್ಲೇಸಸ್. ನೀವು ಈಗಲೂ ನಮ್ಮ ಹೊಸ ಏರ್ಪೋರ್ಟ್ ಹಿಂಭಾಗ ಭಾಳಷ್ಟು ನಗರಗಳಿಗೆ, ಹೊಸಕೋಟೆ ಹಿಂಭಾಗ ಇದೆಲ್ಲ ನಾವು ನಗರಗಳನ್ನ ನಾವು ಹೋದಾಗ ಈ ಸುಮಾರು ಏರಿಯಾಗಳು ಬರುತ್ತೆ, ಯಾಕಂದ್ರೆ ನಮಗೆ ಬಾಯಿಗೆ ಬರ್ತಾಯಿಲ್ಲ, ಆ ಊರುಗಳ ಕಡೆ ಹೋದಾಗ ಈಗಲೂ ಎಷ್ಟೋ ಜನ ರೈತರು ತಮ್ಮ ಕೃಷಿ ಬಗ್ಗೆನೇ ಅವಲಂಬಿತವಾಗಿ ಆ ಕೃಷಿ ಪದ್ಧತಿನೇ ಪಾಲಿಸ್ತಾ ಬರ್ತಾ ಇದ್ದಾರೆ. ಒಬ್ಬ ಕೃಷಿ ಪದ್ಧತಿ ಇದ್ದರೆ ಪಕ್ಕದಲ್ಲಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಲೇಔಟ್ ಮಾಡ್ಕೊಂಡು ಅದನ್ನ ಸೇಲ್ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ನೋಡಿ, ಮನುಷ್ಯ ಯಾವತ್ತು ಆಧುನಿಕ ತಂತ್ರಜ್ಞಾನದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳಕ್ಕೆ ಹೋದ. ನೀವು ಹೇಳಿದಾಗ ಯಾವಾಗಲೇ ಇವಾಗ ಎಲ್ಲರೂ ರೈತರಾಗಕ್ಕೆ ಇಷ್ಟಪಡ್ತಾರೆ. ಯಾಕೆ ಕಷ್ಟಪಡಬೇಕು? ಆ ಬೆಳೆ ಬೆಳೆದು ನಾನು ಯಾಕೆ ಇದು ಮಾಡ್ಕೋಬೇಕು? ಭೂಮಿಗೆ ನೀನು ವಿಷ ಹಾಕಿದ್ದಕ್ಕೆ ತಾನೇ ಭೂಮಿ ನಿನ್ಗೆ ವಾಪಸ್ ಇದು ಕೊಡ್ತಾ ಇರೋದು, ವಿಷ ಕೊಡ್ತಾ ಇರೋದು. ಭೂಮಿ ನೀನು ಒಂದು ಸಾವಯವ ಕೃಷಿನಲ್ಲೇ ಪದ್ಧತಿಯಲ್ಲೇ ನೀನು ಬೆಳ್ಕೊಂಡು ಬಂದಿದ್ದಿದ್ರೆ, ನೀನು ಭೂಮಿಗೆ ವಿಷ ಹಾಕದೆ ಹೋಗಿದ್ದಿದ್ರೆ ನಿನಗೆ ಯಾಕೆ ಭೂಮಿ ನೀನು ಬೆಳೆ ನಾಶ ಮಾಡ್ತಿತ್ತು? ಯಾಕೆ ನಿನ್ಗೆ ಇದು ಮಾಡ್ತಿತ್ತು? ಇವಾಗ ನೀನು ಈಸಿಯಾಗಿ ದುಡ್ಡು ಮಾಡೋದು ಹೆಂಗೆ ಅಂದ್ಬಿಟ್ಟು ನಿಮ್ಗೊಂದು ವೇ ಸಿಕ್ಬಿಟ್ರೆ ನೀನು ಕಷ್ಟಪಡೋದನ್ನೇ ಬಿಟ್ಬಿಡ್ತೀರಾ. ಇವಾಗ ನಿಮ್ಗೆ ಎಲ್ಲಿಂದನೋ ಒಂದು ಕಡೆ ದುಡ್ಡು ಬರ್ತಾ ಇದೆ, ಮಂತ್ಲಿ ನಿನ್ಗೇನು ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಹೇಗನ ಆಗಲಿ, ನಾನು ಬಡತನ ಆಗಲಿ, ನಾನು ಬೇರೆಯವ್ನು ಸಾಯ್ತಾನೋ ಬಿಡ್ತಾನೋ, ಬೇರೆಯವ್ನಿಗೆ ಏನಾಗುತ್ತೋ, ಪ್ರಕೃತಿ ಹಾಳಾಗೋಗುತ್ತಾ, ಹೋಗೋದು ಇವಾಗುತ್ತೆ, ಏನು ಯಾವುದೂ ತಲೆ ಕೆಡಿಸ್ಕೊಳ್ಳೋದು ಬೇಡ, ನಾನು ಚೆನ್ನಾಗಿದ್ರೆ ಸಾಕು. ಇವತ್ತಿನ ಪರಿಸ್ಥಿತಿ ಅದೇ ಆಗಿರೋದು. ಎಲ್ಲದಕ್ಕೂ ನಾವೇ ಕಾರಣ. ಇವಾಗ ಅವರೆಲ್ಲ ನಮ್ಮನ್ನೇನು ಇದು ಮಾಡ್ಕೊಂಬಂದಿದ್ರ, ಹುಡ್ಕೊಂಬಂದಿದ್ರು, ನಾವು ಹಾಳಾಗೋಗಿರೋದು. ಇವತ್ತು ಬೆಂಗಳೂರು ನಗರದಿಂದ ನಾವು ಜನ ಯಾರು ಇಲ್ಲಿಂದ ಹೋಗಿಲ್ಲ, ಅಲ್ಲಿಂದ ಇಲ್ಲಿ ಜನ ಬಂದಿರೋದು. ಅತಿಥಿ ದೇವೋಭವ ಅಂತ ನಾವು ಅವ್ರನ್ನ ವೆಲ್ಕಮ್ ಮಾಡಿದ್ವಿ, ಅವ್ರು ನಮಗೇನು ಕೊಟ್ಟರು? ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋಗೋಕ್ಕೆ ಮುಂಚೆ ಏನೇನು ವಿಷ ಬೀಜಗಳನ್ನು ಬಿತ್ತಬೇಕು ಅದನ್ನ ಬಿತ್ಬಿಟ್ಟು ಹೊಂಟೋದ್ರು. ಬಟ್ ಆದರೆ ನಮ್ಮ ದಕ್ಷಿಣ ಭಾರತ ಸ್ವಲ್ಪ ಉಳ್ಕೊಂಡಿತ್ತು. ಯಾಕಂದರೆ ಇಲ್ಲಿ ನಮ್ಮ ಮೈಸೂರು ಮಹಾರಾಜರು ಜನಗಳಿಗೆ ಮಾಡಿದಂಥ ಒಂದು ಒಳ್ಳೆಯ ಕೆಲಸಗಳು ಅದೆಲ್ಲ ಜನರ ಮನಸ್ಸಿನಲ್ಲಿ ತುಂಬ ದೀರ್ಘವಾಗಿ ಅವರಿಗೆ ಇತ್ತು. ಯಾಕಂದರೆ ಈ ಇನ್ನೋಸೆಂಟ್ ಪೀಪಲ್ ಇರ್ತಾರೆ, ಅವರು ಅವಿದ್ಯಾವಂತರು ಅನ್ನೋದಕ್ಕಿಂತ ಯಾರು ವಿದ್ಯಾವಂತರು ಇರ್ತಾರೋ ಅವರು ನಮ್ಮ ದೇಶದ ಪ್ರಗತಿಗೆ ಒಳ್ಳೇದು ಮಾಡ್ತಾರೆ. ಇವಾಗ ಎಕ್ಸಾಂಪಲ್ ನಾವು ಕಸ್ತೂರಿ ನಿವಾಸ ಚಿತ್ರ ಮತ್ತು ಬೇರೆ ಎಷ್ಟೋ ರಾಜ್ಕುಮಾರ್ ಚಿತ್ರಗಳನ್ನು ನಾವು ನೋಡಿದಾಗ ಅಲ್ಲಿಂದ ನಮಗೆ ಭಾಳಷ್ಟು ಅನುಭವಗಳು ಸಿಗುತ್ತೆ. ಸೊ ಅದರಲ್ಲಿ ಹಳ್ಳಿ ಜನ ಭಾಳ ಮೂಕ ಪ್ರಜ್ಞಾವಂತರು, ಅವ್ರಿಗೇನು ಗೊತ್ತಾಗ್ತಾ ಇರಲಿಲ್ಲ. ಅವ್ರು ದಿನ ಬೆಳಗ್ಗೆ ಎದ್ದರೆ ಏನು ಮಾಡಬೇಕು? ಹಸುಗಳನ್ನ ಕಟ್ಟಾಕಬೇಕು, ಹೊಲಕ್ಕೆ ಹೋಗಬೇಕು, ಹೊಲದಲ್ಲಿ ಏನು ಬೆಳೆ ಬೆಳಿಬೇಕು, ಅದು ಏನು ಇದು ಮಾಡಬೇಕು, ಅಷ್ಟು ಮಾತ್ರ ಅವ್ರ ಜೀವನ ಸಾಗಿಸ್ತಾ ಇದ್ರು. ಬಟ್ ಆದರೆ ಇಲ್ಲಿ ನಾವು ಎಲ್ಲಿಂದ ಹಾಳು ಮಾಡ್ಕೊಂಡ್ವಿ?
ಹೊರಗಿನವರು ಒಂದು ವೆಸ್ಟರ್ನ್ ಕಲ್ಚರ್ಗಳು ಯಾವಾಗ ಬಂದು ನಮ್ಮಲ್ಲಿ ಸ್ಟಾರ್ಟ್ ಆಯಿತು, ಬ್ಯಾಕ್ ಟು ಬ್ಯಾಕ್ ಸಣ್ಣದ್ರಿಂದ ಎಲ್ಲನೂ ನಾವು ಹಾಳು ಮಾಡ್ಕೊತ ನಮಗೆ ಗೊತ್ತು. ನಮ್ಮ ಜನಕ್ಕೆ ಇದು ಮಾಡಿದ್ರೆ ಇದು ತಪ್ಪು, ಇದು ಕೆಟ್ಟದ್ದು, ಇದು ಒಳ್ಳೇದು ಎಲ್ಲನೂ ಗೊತ್ತು. ಬಟ್ ಆದರೆ ಮಾಡಕ್ಕೆ ರೆಡಿ ಇಲ್ಲ ಅಲ್ಲ ಅದನ್ನು ಇದು ಮಾಡೋದಕ್ಕೆ ರೆಡಿ ಇಲ್ಲ. ಅವ್ರಿಗೆ ಅದು ಎಫೆಕ್ಟ್ ಆದಾಗ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ, ಅಯ್ಯೋ ನಾನು ಇದರಿಂದ ಎಫೆಕ್ಟ್ ಆದೆ ಅಂತ. ಒಬ್ಬ ವ್ಯಕ್ತಿಗೆ ತನ್ನ ಬಾಡಿ ಒಳಗೆ ಕ್ಯಾನ್ಸರ್ ಇದೆ ಅಂತ ಆತನಿಗೆ ಗೊತ್ತಿರಲ್ಲ. ಆ ಕ್ಯಾನ್ಸರು ಯಾವಾಗ ಆತನಿಗೆ ಎಫೆಕ್ಟ್ ಕೊಡುತ್ತೋ ಆವಾಗ ಅವ್ನಿಗೆ ಗೊತ್ತಾಗುತ್ತೆ, ಅಯ್ಯೋ ನಾನು ಇದು ಮಾಡಬಾರ್ದಾಗಿತ್ತು. ಅಲ್ಲ ಸರ್, ಕ್ಯಾನ್ಸರ್ ಹೋಗ್ಲಿ, ಇವಾಗ ಎಲ್ರಿಗೂ ಗೊತ್ತಾಗ್ತಿದೆ ಬೇಸಿಗೆಗಾಲ ಟೆಂಪ್ರೇಚರ್ ಯಾವ ರೇಂಜಿಗೆ ಹೋಗ್ತಿದೆ ಅಂತ. ಯಾಕೆ ಹೋಗ್ತಿದೆ? ಈಗ ನಾವು ಬೆಂಗಳೂರಿಂದ ಹುಬ್ಳಿಗೆ ಮೊದ್ಲೇನಾದ್ರೂ ಹೋಗ್ತಿದೀವಿ ಅಂದ್ರೆ ಆರಾಮಾಗಿ ಹೋಗ್ತಿದ್ವಿ. ಇವಾಗ ಬಿಸಿಲಿಗೆ ರೋಡ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬೆಂಗಳೂರು ಟು ಹುಬ್ಳಿ 5 hours ಅಲ್ಲಿ ರೀಚ್ ಆಗೋ ತರ ಮಾಡಿದ್ದಾರೆ. ಬಟ್ ಎಲ್ಲಿ ಒಂದ್ ಗಿಡ ಇಲ್ಲ, ಒಂದ್ ಮರ ಇಲ್ಲ. ನೀವೇ ಉತ್ತರ ಕೊಟ್ಬಿಟ್ರಲ್ಲ. ಎಲ್ಲ ಮಾಡ್ತಿದ್ದಾರೆ. ಸೊ ಇವಾಗ ಅದರಿಂದ ಎಫೆಕ್ಟ್ ಆಗ್ತಿರೋದೇ ಬಿಸಿಲು. ಯಾವ ರೇಂಜಿಗೆ ಬಿಸಿಲು ಬರ್ತಿದೆ ಜನಕ್ಕೆ ಗೊತ್ತಾಗ್ತಿದೆ. ನೋಡಪ್ಪ, ಎಲ್ಲ ಮರ ಕಡ್ದಾಕ್ಬಿಟ್ಟಿದ್ದಾರೆ, ಎಷ್ಟೊಂದು ಬಿಸಿಲು ಬರ್ತಿದೆ ಅಂತ ಎಲ್ರು ಮಾತಾಡ್ತಾರೆ. ಬಟ್ ನಾಳೆ ಹೋಗಿ ಅವ್ರ ಮನೆ ಮುಂದೆ ಮರ ನೆಡ್ತಾರೆ, ಗಿಡ ನೆಡ್ತಾರ? ಯಾರು ನೆಡಲ್ಲ. ಅದೇ ತಪ್ಪಾಗ್ತದೆ ನೋಡಿ. ನಾವೆಲ್ಲಿ ಪ್ರಶ್ನೆ ಕೇಳ್ತೀವಿ ಅಲ್ಲೇ ಉತ್ತರ ಇದೆ. ನಾವೇನು ಕಳ್ಕೊಂಡ್ವಿ? ಮುಂಚೆ ಹೇಗಿತ್ತು ನಮ್ಮ ರಸ್ತೆಗಳು? ನಾವೊಂದು ರಸ್ತೆ ಮಾಡಿದಾಗ ಆ ರಸ್ತೆ ಪಕ್ಕದಲ್ಲಿ ಎಷ್ಟು ಉದ್ದ ರಸ್ತೆ ಹೋಗುತ್ತೋ ಅಷ್ಟು ರಸ್ತೆ ಪಕ್ಕದಲ್ಲಿ ಒಂದು ಮರಗಳನ್ನು ಹಾಕೊಂಡು ಹೋಗ್ತಾ ಇದ್ವಿ. ಹಿಂದೆ ಹೇಗಿತ್ತು? ಇಲ್ಲಿಂದ ನಾವು ಯಾವುದೇ ಒಂದು ಊರಿಗೆ ಸಂಚಾರ ಮಾಡಬೇಕಾದ್ರೆ ಹಿಂದಿನ ಕಾಲದಲ್ಲಿ ಈ ಊರಿಂದ ಆ ಊರಿಗೆ ಹೋಗ್ಬೇಕಾದ್ರೆ ಒಂದು ಕೆರೆ, ಕುಂಟೆ, ಕೊಳವೆಗಳನ್ನು ಅಲ್ಲಲ್ಲಿ ಇಲ್ಲಿ ಏನಕ್ಕೆ ಮಾಡಿದ್ರು? ಯಾರೋ ಒಂದು ಬಾವಿ ತೋಡಿಟ್ಟಿರ್ತಾರೆ. ಏನಕ್ಕಪ್ಪ ಬಾವಿ ತೋಡಿರ್ತಾರೆ? ಇಲ್ಲಿ ಯಾರೋ ಒಬ್ರು ರಸ್ತೆ ಮಧ್ಯೆ ಹಾದು ಹೋಗ್ಬೇಕಾದ್ರೆ ದಣಿವಾದಾಗ ನೀರು ಕುಡಿಲಿ, ಒಂದು ಛತ್ರ, ಒಂದು ಮಂಟಪ ಏನಕ್ಕೆ ಕಟ್ತಾ ಇದ್ರು? ಅಪ್ಪ ಅವ್ರು ದಣಿದು ಸುಸ್ತಾಗಿರ್ತಾರೆ, ರಾತ್ರಿ ಹೊತ್ತು ಅಕಸ್ಮಾತ್ ಇಲ್ಲೊಂದು ಜಗ್ಲಿ ಮೇಲೆ ಅವ್ರು ಮಲ್ಕೊಂಡು ಹೋಗ್ಲಿ ಅನ್ನೋದಕ್ಕೋಸ್ಕರ ಇದು ಮಾಡ್ತೀವಿ. ಆಗಿನ ಕಾಲದಲ್ಲಿ ಯಾರನ್ನ ಈ ರೈತರು ಎಷ್ಟೋ ಊರುಗಳು ಸಂತೆಗಳು ಹೋಗೋರಂತೆ. ಹೋಗೋ ದಾರಿನಲ್ಲಿ ಅಕಸ್ಮಾತ್ ಏನಾದ್ರು ಹಳ್ಳಿಗಳಲ್ಲಿ ಹೋಗಿ ಮನೆ ಹತ್ರ ಜಗ್ಲಿ ಕಟ್ಟೆ ಕಟ್ಟಿರ್ತಾ ಇದ್ರಂತೆ. ಆ ಜಗ್ಲಿ ಕಟ್ಟೆ ಹತ್ರ ಮನೆಯವ್ರನ್ನ ಕೇಳಿದಾಗ, ಅಪ್ಪ ನಾನು ಇಲ್ಲೊಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತೊಗೋಬೋದಂದೆ, ನೀನು ಆರಾಮಾಗಿ ಇಲ್ಲೇ ಮಲ್ಕೊಂಡು ಹೋಗಪ್ಪ ಅಂತ ಚಾಪೆ ಹಾಸಿ ಆತನಿಗೊಂದು ಕರಿ ಕಂಬಳಿ ಕೊಟ್ಟು, ಕುಡಿಯೋದಕ್ಕೊಂದು ಗ್ಲಾಸ್ ಮಜ್ಜಿಗೆ ಕೊಟ್ಟು, ಊಟ ಏನಾದ್ರು ಮಾಡಿದ್ಯೋ ಎತ್ತ ಅಂತ ಪರಿಚಯ ಮಾಡಿಕೊಂಡು ಆತನ ಬಗ್ಗೆನೂ ವಿಶ್ವಾಸಕ್ಕೆ ತಗೊಂಡು ಆಗಿದ್ದಂತಹ ಒಂದು ದೇಶ ನಮ್ಮದು, ಆಗಿದ್ದಂಥ ರಾಮರಾಜ್ಯ ನಮ್ಮದು. ಇವತ್ತೆಷ್ಟೋ ಜನ ಬರೀ ಬಾಯಿ ಮಾತಲ್ಲಿ ರಾಮರಾಜ್ಯ ಅಂತ ಹೇಳ್ತಾರೆ. ಆ ರಾಮರಾಜ್ಯನ ಹಿಂದೆನೇ ನಾವು ಸೃಷ್ಟಿ ಮಾಡಿದ್ವಿ. ಆಗಿದ್ದಂತಹ ದೇಶನ ಇವತ್ತಿನ ದಿವಸ ಹೇಳೋರು ಕೇಳೋರು ಇಲ್ಲ. ಇವತ್ತು ಹಂಗಾಗ್ಬಿಟ್ಟಿದೆ. ಬೆಂಗಳೂರಿಗೆ ಯಾರನ್ನ ಅಮಾಯಕರು ಬಂದರೆ ಅವ್ರ ಹತ್ರ ಇರೋದನ್ನ ಹೇಗೆ ನಾವು ಕಸ್ಕೊಬೇಕು ಅನ್ನೋದನ್ನ ಜನ ಯೋಚನೆ ಮಾಡ್ತಾರೆ ಹೊರತು ಆತನಿಗೆ ಏನು ಒಳ್ಳೇದು ಮಾಡಬೇಕು, ಆತ ಏನು ಆಗಿದ್ದಾನೆ, ಹೆಂಗೆ ಆತನಿಂದ ಇದಾಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ತುಂಬ ಇನ್ಸಿಡೆಂಟ್ಸ್ಗಳು, ತುಂಬ ಎಕ್ಸಾಂಪಲ್ಸ್ಗಳು ನಾನು ಕೊಡಬಲ್ಲೆ ಈ ಥರ. ಇವತ್ತು ಅದೇ ಒಂದು ಮೇಯ್ನು. ಇವತ್ತು ಸಿಟಿ ಡೆವಲಪ್ಮೆಂಟು, ಸಿಟಿ ಇಷ್ಟು ಎಕ್ಸ್ಪೆಂಡೇಷನ್ ಆಗ್ತಿದೆ. ಇವತ್ತು ನಾವು ರಾಜಾಜಿನಗರದಲ್ಲಿದ್ದವರು ಕೆಂಗೇರಿಗೆ ಹೋಗಿ ಮನೆ ಮಾಡ್ತಾ ಇದ್ದೀವಿ, ಕೆಂಗೇರಿನಲ್ಲಿದ್ದವ್ರು ಬಿಡದಿಗೆ ಹೋಗಿ ಮನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಬಿಡದಿನಲ್ಲಿ ಟೌನ್ಶಿಪ್ ಆಗ್ತಾ ಇದೆಯಲ್ಲ, ಒಳ್ಳೆ ಸ್ಮಾರ್ಟ್ ಸಿಟಿ, ನಿಮಗೆಲ್ಲ ಒಳ್ಳೆ ಫೆಸಿಲಿಟಿ ಕೊಡ್ತಾರೆ. ನಾವೇ ಚೇಂಜ್ ಆಗ್ತಾ ಇರೋದು. ಇಲ್ಲಿರೋವಂಥ ಸಣ್ಣ ಪುಟ್ಟ ಸೈಟ್ಗಳನ್ನೆಲ್ಲ ಕೋಟಿಗಟ್ಟಲೆಗೆ ಇದಕ್ಕೆ ಮಾರ್ಕೊಂಡು ಅಲ್ಲೋಗಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಅಂತ ಅಲ್ಲೋಗಿ ಮಾರ್ಕೊಂಡು ಅಲ್ಲಿಗೆ ಸಿಟಿಗೆ ಶಿಫ್ಟ್ ಆದರು. ಇವಾಗ ನಾಳೆ ಅದನ್ನು ಸಿಟಿ ಗಬ್ಬೆದೋಗುತ್ತೆ. ನಾಳೆ ಇನ್ನೊಬ್ಬ ಯಾರೋ ಬರ್ತಾನೆ, ಅದಕ್ಕಿನ್ನೊಂದು ಅಡ್ರೆಸ್ಟ್ ಕೊಡ್ತೀನಿ ಅಂತ ಹೋಗ್ತಾನೆ, ಮತ್ತೆ ಅದನ್ನು ಬಿಟ್ಬಿಟ್ಟು ಮತ್ತೆ ರಾಮನಗರಕ್ಕೆ ಹೋಗ್ತೀವಿ. ಇವಾಗ ಬಿಡದಿಗಿದ್ದವ್ನು ಅಲ್ಲಿಂದ ಪಕ್ಕದಲ್ಲಿ ಇನ್ಯಾವುದು ರಾಮನಗರನೇ. ಇನ್ನು ರಾಮನಗರ ಬಿಟ್ಟರೆ ನೆಕ್ಸ್ಟ್ ಚನ್ನಪಟ್ಟಣ, ಇನ್ನೆಷ್ಟು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಬೆಂಗಳೂರು ದಕ್ಷಿಣ ಮಾಡಬೇಕು ಅಂತ ಇವಾಗ ಅವ್ರು ಹೊರಟಿದ್ದಾರೆ. ದಕ್ಷಿಣ ಕ್ಷೇತ್ರ ಅಂದ್ಬಿಟ್ಟು ರಾಮನಗರ ಹೆಸರು ತೆಗಿಸ್ಬಿಟ್ಟು, ಏನಕ್ಕೆ? ಅಲ್ಲಿ ಲ್ಯಾಂಡ್ ವ್ಯಾಲ್ಯೂ ಹೈಕ್ ಆಗ್ತಾ ಇದೆ, ಹೈಕ್ ಮಾಡಬೇಕು ಅಂತಿದ್ದಾರೆ. ಅಲ್ಲೂ ಸ್ವಲ್ಪ ಈಗ ಒಂದು ಮಿನಿ ಏರ್ಪೋರ್ಟ್ ಮಾಡಬೇಕು. ಜನ ಮನುಷ್ಯನ ಆಸೆಗೆ ಕೊನೆಯೇ ಇಲ್ದಂಗೆ ಆಗೋಯ್ತು. ಬಟ್ ಇದನ್ನ ಈಗ ಸಿಸ್ಟಮ್ ಸ್ಟಾಪ್ ಮಾಡ್ಬೇಕಲ್ಲ ಸರ್. ಈಗ ಅದನ್ನ ರಾಜಕಾರಣಿಗಳು ಅದಕ್ಕೆ ಪ್ರೋತ್ಸಾಹ ಕೊಡ್ಲಿಲ್ಲ, ಯಾರು ಸ್ಟಾಪ್ ಮಾಡ್ತಾರೆ? ರಾಜಕಾರಣಿಗಳಿಗೆ ದುಡ್ಡು ಬೇಕು, ಅವರು ಹೌದು ಮಾಡ್ತಾರೆ. ಇವತ್ತು ಅವ್ರನ್ನ ಎಲೆಕ್ಟ್ ಮಾಡಿ ಕೂರ್ಸಿರೋರು ನಾವಲ್ವಾ? ಅವರು 5 ವರ್ಷಕ್ಕೊಂದ್ಸರಿ ಬರ್ತಾರೆ, ನಮ್ಮ ಕಾಲಕ್ಕೆ ಬೀಳ್ತಾರೆ. ನಾವೇನು ಮಾಡ್ತೀವಿ? ನಮ್ಮ ದಿಕ್ಕಿಲೂ ದಿವಾಡೆ ಇಲ್ಲ.
ಯಾವುದನ್ನು ನಾವು ನಂಬೋದಕ್ಕೆ ರೆಡಿ ಇಲ್ಲ. ಯಾವುದೋ ನಾವು ಹೊಸ ಪಾರ್ಟಿ ಬರ್ತಾ ಇದೆ ಅಂದ್ರೆ ಅದ್ರ ಮೇಲೆ ನಮ್ಗೆ ಸಂಪೂರ್ಣವಾಗಿ ನಂಬಿಕೆನೇ ಇಲ್ಲ. ಯಾರೋ ಒಂದಷ್ಟು ಜನ ಹೇಳ್ತಾರೆ ಇವ್ರು ಫ್ರೀ ಭಾಗ್ಯ ಕೊಟ್ಟರು ಅಂತ ಅವ್ರಿಗೆ ಓಟ್ ಹಾಕಿದ್ರು ಅಂತಾರೆ. ಆ ವಿರೋಧವಾಗಿದ್ದವನು ಅವರು ಆಯ್ತಪ್ಪ ನೀನು ಅಧಿಕಾರದಲ್ಲಿದ್ದಾಗ ಏನು ಮಾಡಿದೆ ನೀನು? ಅದಕ್ಕೆ ನಾವು ಕೆಲವೊಂದು ಉಪೇಂದ್ರ ಅವರ ಕೆಲವೊಂದು ಡೈಲಾಗ್ಸ್ಗಳು ನಿಜವಾಗ್ಲೂ ಸರ್ ಇವತ್ತಿನ ದಿವಸ ಹೌದು. ಇವತ್ತು ತಮಿಳ್ನಾಡನ್ನು ನೋಡಿ, ಒಂದು ವಿಜಯ್ಗೆ ಅಷ್ಟರ ಮಟ್ಟಕ್ಕೆ ಫ್ಯಾನ್ಸ್ ಅವನ್ನ ಗೆಲ್ಸ್ಕೊಂಬಂದು ಇವತ್ತೊಂದು ಚೀಫ್ ಮಿನಿಸ್ಟರ್ ಮಾಡಿ ಕೂರಿಸಿದ್ರು ಅಂದರೆ, ಯಾಕಂದ್ರೆ ಆ ಜನಕ್ಕೆ ಗೊತ್ತು ನನ್ನ ರಾಜ್ಯಕ್ಕೆ ಏನು ಬೇಕು, ಯಾರನ್ನ ನಾನು ಎಲೆಕ್ಟ್ ಮಾಡಬೇಕು ಅನ್ನೋದು ಅವ್ರು ಡಿಸೈಡ್ ಮಾಡ್ಕೊಂಡು ಎಲೆಕ್ಟ್ ಮಾಡಿದ್ದು. ಇಲ್ಲಿ ಇವತ್ತು ನೀವೇನು ಮಾಡ್ತಾ ಇದ್ದೀರಾ ನಮ್ಮ ಕರ್ನಾಟಕದಲ್ಲಿ? ನೀವು ನಿಮ್ಮವ್ರು ಯಾರು ಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ. ನಿಮಗೆ ನಂಬಿಕೆ ಇರೋದೇ 2 ಪಾರ್ಟಿ ಮೇಲೆ, ಇಲ್ಲ ಕಾಂಗ್ರೆಸ್ಸು, ಇಲ್ಲ BJP, ಇಲ್ಲ ಇವರು 3 ಜನ JCBಗಳೇ. ಟಿಪ್ಪರ್ ಲಾರಿ ಥರ ಬಗ್ದು ಎಲ್ಲ ಕೊಳ್ಳೆ ಹೊಡೆದ್ಬಿಟ್ಟಿದ್ದಾರೆ. ಅವ್ರ ಮಕ್ಕಳು ವಿದೇಶದಲ್ಲಿ ಓದ್ತಾರೆ, ಬಡವ್ರ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾರೆ. ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು ನೆಲ ಇದಿಲ್ಲ, ಸೀಟ್ ಇಲ್ಲ, ಒಂದು ಬೆಂಚ್ ಇಲ್ಲ, ಒಂದು ಚೇರ್ ಇಲ್ಲ. ಏನಾದ್ರು ಹೆಚ್ಚು ಕಮ್ಮಿ ಅಂದ್ರೆ ಮಕ್ಕಳು ಹೋದ್ರು, ಅಕಸ್ಮಾತ್ ಪೇರೆಂಟ್ಸ್ ತಲೆ ಕೆಡ್ಸ್ಕೊಂಡು ಒಂದು ವಿದ್ಯಾಭ್ಯಾಸ ಕೊಡ್ಬೇಕು, ಒಂದು ಖಾಸಗಿ ಶಾಲೆಗೆ ಕಳ್ಸಿದ್ರೆ ಅಲ್ಲೇ ಡೊನೇಷನ್ ಅವಳಿ, ಆಮೇಲೆ ವಿದೇಶಿ ವ್ಯಾಮೋಹ, ವೆಸ್ಟರ್ನ್ ಕಲ್ಚರು. ಇಲ್ಲಿ ಓದಿ ಬುದ್ಧಿವಂತ ಆದವನು ಇವತ್ತೇನು ಮಾಡ್ತಾ ಇದ್ದಾನೆ? ಈ ದೇಶದ ಸವಸನೆ ಸಾಕು ಅಂತ ಯಾವ ದೇಶ ತನಗೆ ಪ್ರಿಯಾರಿಟಿ ಕೊಡುತ್ತೋ ಆ ದೇಶಕ್ಕೆ ಹೋಗಿ ಸೆಟ್ಲ್ ಆಗ್ತಾ ಇದ್ದಾನೆ. ಅದೇ ಒಂದಿದೆ ಅಲ್ಲ ಸರ್, ಕನ್ನಡ ಹೋರಾಟಗಾರರೊಬ್ರು ಮುಂಚೂಣಿಯಲ್ಲಿ ಇದಾರವ್ರು. ಆ ಕನ್ನಡ ಹೋರಾಟಗಾರರ ಮಗಳು ವಿದೇಶದಲ್ಲಿ ಹೋಗಿ ಇಂಗ್ಲಿಷಲ್ಲಿ ಓದ್ತಿದ್ದಾರೆ. ಇವ್ರಿಗೆ ಕನ್ನಡ ಹೋರಾಟ ಅಂತ ಹೋರಾಟ ಮಾಡ್ತಿದ್ದಾರೆ. ಏನ್ ಮಾಡ್ತೀರ?